ಟಾಕ್ಸಿಕ್ ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಬಿಗ್ ಬಜೆಟ್ನ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತಲೇ ಹೇಳಬೇಕು. ಈಗ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ ವಿಚಾರವಾಗಿ ಅನಿರುದ್ಧ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆದಿದ್ದಾರೆ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಎಂದು ಸುದ್ದಿ ತುಂಬಾ ಹರಿದಾಡ್ತಾ ಇದೆ. ಇದು ಅನಿರುದ್ಧ್ ರವಿಚಂದ್ರನ್ ಅವರು ಈಗ ಸೌತ್ ಸಿನಿಮಾಗಳಲ್ಲಿ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಎಂದು ಪ್ರೂವ್ ಮಾಡಿಕೊಂಡಿದ್ದಾರೆ. ಸೊ ಈಗ ಅವರ ಸಂಭಾವನೆ ನಮ್ಮ ಕನ್ನಡದ ಕಾಂತಾರ ಚಿತ್ರದ ಬಜೆಟ್ಗಿಂತ ಅವರ ಸಂಭಾವನೆ ಸರಿಸಮ ಮತ್ತು ಹೆಚ್ಚಿದೆ ಅಂತ ಕೇಳಿ ಬರ್ತಾ ಇದೆ ಸುದ್ದಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಾ ಇದ್ದರೆ ಇನ್ನು ನಿರ್ಮಾಣ ಮಾಡ್ತಾ ಇರೋದು KVN ಪ್ರೊಡಕ್ಷನ್ ಅವರು. ಸೊ ಈ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅನಿರುದ್ಧ್ ರವಿಚಂದ್ರನ್ ಅವರನ್ನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕನ್ಸಿಡರ್ ಮಾಡಲಾಗಿದೆ ಎಂದು ಸುದ್ದಿಗಳು ಊಹಾಪೋಹಗಳು ಹರಿದಾಡ್ತಾ ಇದೆ. ಸೊ ಈ ಹಿಂದೆ ತೆರೆ ಕಂಡಂತಹ ನಮ್ಮ ಕನ್ನಡದ ಕಾಂತಾರ ಚಿತ್ರದ ಬಜೆಟ್ ಸುಮಾರು 15ರಿಂದ 16 ಕೋಟಿ ಬಜೆಟಲ್ಲಿ ತಯಾರಾಗಿ ಇಡೀ ಭಾರತದ ಸಿನಿರಂಗದಲ್ಲೇ ಸಂಚಲನ ಮೂಡಿಸಿತ್ತು. ಸೊ ಕಾಂತಾರ ಚಿತ್ರದ ಬಜೆಟ್ನಂತೆಯೇ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ಅವರ ಸಂಭಾವನೆ ಕೂಡ ಸುಮಾರು 15 ಕೋಟಿ ಎಂದು ಈಗ ಸುದ್ದಿ ಹರಿದಾಡುತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂದು ಟಾಕ್ಸಿಕ್ ಚಿತ್ರತಂಡನೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಬೇಕು. ಸೊ ಅನಿರುದ್ಧ್ ಅವರ ಮ್ಯೂಸಿಕ್ಗೆ ಎಷ್ಟು ಸಂಭಾವನೆ ಎಂದು ಎಲ್ಲೋ ಅಧಿಕೃತವಾಗಿ ಮಾಹಿತಿ ಲಭ್ಯವಿಲ್ಲ. ಆದರೆ ಕೆಲವು ಸೋರ್ಸಸ್ಗಳಿಂದ ಈ ಮಾಹಿತಿಯು ತುಂಬಾ ಸಖತ್ತಾಗಿ ಸುದ್ದಿ ಮಾಡ್ತಾ ಇದೆ. ಈ ಹಿಂದೆ ಅನಿರುದ್ಧ್ ರವಿಚಂದ್ರನ್ ಅವರು ಜವಾನ್ ಮತ್ತು ಜೈಲರ್ ಚಿತ್ರಕ್ಕೆ ಸುಮಾರು 10 ಕೋಟಿ ಸಂಭಾವನೆಯನ್ನು ಪಡೆದಿದ್ದರು. ಈ ಚಿತ್ರಗಳು ಸೂಪರ್ ಹಿಟ್ ಆಗಿದ್ದವು. ಅನಿರುದ್ಧ್ ಅವರು ಇತ್ತೀಚೆಗೆ ಮಾಡಿದ ಎಲ್ಲ ಸಿನಿಮಾಗಳ ಮ್ಯೂಸಿಕ್ ಇಡೀ ಇಂಡಿಯಾದಲ್ಲೇ ತುಂಬಾ ಒಳ್ಳೆಯ ಮೆಚ್ಚುಗೆಯನ್ನು ಪಡೆದಿದ್ವು. ಸೊ ಇದಕ್ಕಾಗಿಯೇ ಅನಿರುದ್ಧ್ ಅವರು ತಮ್ಮ ಸಂಭಾವನೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಎಂದು ಸುದ್ದಿ ಕೇಳಿಬರುತ್ತಿದೆ. ಕಾಂತಾರ ಚಿತ್ರದ ಬಜೆಟ್ಗೆ ಅನಿರುದ್ಧ್ ಅವರ ಈ ಸಂಭಾವನೆಯು ಇಡೀ ಭಾರತೀಯ ಚಿತ್ರರಂಗದಲ್ಲೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಷ್ಟೊಂದು ಸಂಭಾವನೆ ಪಡೆದಿದ್ದು ಎಂದು ಊಹಾಪೋಹ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಇದನ್ನು ಟಾಕ್ಸಿಕ್ ಚಿತ್ರತಂಡ ಅಧಿಕೃತವಾಗಿ ಘೋಷಿಸಿದಾಗ ಇದರ ನಿಜಾಂಶ ಹೊರಬೀಳುತ್ತೆ. ಒಟ್ಟಾರೆ ಅನಿರುದ್ಧ್ ಅವರ ಸಂಭಾವನೆ ಎಲ್ಲರಿಗೂ ಅಚ್ಚರಿ ಮೂಡಿಸಿದಂತೂ ನಿಜ. ಕಾಂತಾರ ಚಿತ್ರದ ಬಜೆಟ್ಗೆ ಇವರ ಸಂಭಾವನೆ ಸಮವಾಗಿ ಸಿಕ್ಕಿದೆ ಅನ್ನೋದೇ ಡೌಟು. ಸೊ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಹಾಗೂ ಸಾಂಗ್ಸ್ಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಎಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.